ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ಅದ್ದೂರಿಯಾಗಿ ಜರುಗಿದ ಒಳಬಳ್ಳಾರಿ ಜಾತ್ರಾ ಮಹೋತ್ಸವ. ತಾಲೂಕು ಆಡಳಿತದಿಂದ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಭಾವಚಿತ್ರ ಅನಾವರಣ. ಕ್ಷೇತ್ರಕ್ಕೆ ಅನುದಾನ ತರಬೇಕಾದ ಶಾಸಕರು ನಿದ್ರೆಗೆ ಜಾರಿದ್ರ ಎಕ್ಸ್ ಮಿನಿಸ್ಟರ್ ನಾಡಗೌಡ ಪ್ರಶ್ನೆ. ಸಿಂಧನೂರಿನಲ್ಲಿ ಎಸ್ಎಸ್ಎಲ್ಸಿ ಮೌಲ್ಯಮಾಪನ ಉಪಕೇಂದ್ರ ತೆರೆಯಲು ಒತ್ತಾಯ. ಇತರರಿಗೆ ಮಾದರಿಯಾದ ಗುರುಮಾತೆ ಜಮುನಮ್ಮ. ಹಾವೆಲ್ಸ್ ಗ್ಯಾಲಕ್ಸಿ ಶೋರೂಮ್ ಸಿಂಧನೂರಿನಲ್ಲಿ ಪ್ರಾರಂಭ. ಇದೇ ತಿಂಗಳು 18 ರವಿವಾರದಂದು ಹಾವೆಲ್ಸ್ ಗ್ಯಾಲಕ್ಸಿ ಶೋರೂಮ್ ಸಿಂಧನೂರಿನಲ್ಲಿ ಪ್ರಾರಂಭ. ಜೈನ್ ಕಲ್ಯಾಣ ಮಂಟಪದ ಹಿಂದೆ ಆನಂದ್ ಪಬ್ಲಿಕ್ ಸ್ಕೂಲ್ ಹತ್ತಿರ ವೆಂಕಟೇಶ್ವರ ನಗರ ಸಿಂಧನೂರಿನಲ್ಲಿ ಹಾವೆಲ್ಸ್ ಗ್ಯಾಲಕ್ಸಿ ಶೋರೂಮ್ ಪ್ರಾರಂಭ. ಹಾವೆಲ್ಸ್ ಗ್ಯಾಲಕ್ಸಿ ಶೋರೂಮ್ ಗ್ರ್ಯಾಂಡ್ ಇನಾಗ್ರೇಷನ್ ಆನ್ Sunday 18 February 2024 at 10:30 a.m. Havells Galaxy, Messrs. Anand Enterprises, behind Jain Kalyan Mandap, besides Anand Public School, ವೆಂಕಟೇಶ್ವರ ನಗರ, ಸಿಂಧನೂರು. ವಾರ್ತೆಗಳ ವಿವರ. ಲಿಂಗೈಕ್ಯ ಚನ್ನಬಸವ ಶಿವಯೋಗಿಯವರ 41ನೇ ಜಾತ್ರಾ ಮಹೋತ್ಸವ ಒಳಬಳ್ಳಾರಿಯಲ್ಲಿ ಭಕ್ತ ಸಾಗರದ ಮಧ್ಯೆ ಅದ್ದೂರಿಯಾಗಿ ರಥೋತ್ಸವ ಜರುಗಿತು. ಬೆಳಗ್ಗೆ ಲಿಂಗೈಕ್ಯ ಚನ್ನಬಸವ ಶಿವಯೋಗಿಯ ಕತ್ರು ಗದ್ದುಗೆಗೆ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದವು. ಸ್ವರ ಪ್ರವಚನ ಸೇರಿದಂತೆ ಅನೇಕ ಕಾರ್ಯಕ್ರಮಗಳು ನಡೆದವು. ಕಲ್ಯಾಣ ಕರ್ನಾಟಕ ಭಾಗದ ನಾನಾ ಕಡೆಯಿಂದ ಭಕ್ತರು ಜಾತ್ರೆಗೆ ಆಗಮಿಸಿದ್ದರು. ರಥೋತ್ಸವದಲ್ಲಿ ಭಾಗವಹಿಸಿದ ಸಾವಿರಾರು ಸಂಖ್ಯೆಯ ಭಕ್ತರು ಜಯಘೋಷ ಮುಗಿಲು ಮುಟ್ಟಿತು. ರಥಕ್ಕೆ ಭಕ್ತಿ ಸಮರ್ಪಿಸಿದರು. ಮಹಾರಥೋತ್ಸವದ ಬಳಿಕ ಮುಖ್ಯ ವೇದಿಕೆಯಲ್ಲಿ ಧರ್ಮಸಭೆ ನಡೆಯಿತು. ಶ್ರೀ ಮಠದ ಪೀಠಾಧಿಪತಿ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿ ನೇತೃತ್ವದಲ್ಲಿ ನಾಡಿನ ವಿವಿಧ ಮಠಾಧೀಶರು ಭಾಗವಹಿಸಿದ್ದರು. ಹಾಗೂ ಕೆಒಎಫ್ ರಾಜ್ಯಾಧ್ಯಕ್ಷ ವೆಂಕಟರಾವ್ ನಾಡಗೌಡ, ಮುಖಂಡರಾದ ಹನುಮನಗೌಡ ಬೆಳಗುರ್ಕಿ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಬಸನಗೌಡ ಬಾದರ್ಲಿ, ಆರ್ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸೋಮನಗೌಡ ಬಾದರ್ಲಿ, ಮಾಜಿ ಸಚಿವರಾದ ಬಸವರಾಜ ಪಾಟೀಲ್ ಅನ್ವರಿ, ಸಿರುಗುಪ್ಪ ಮಾಜಿ ಶಾಸಕ ಚಂದ್ರಶೇಖರಯ್ಯ ಅಮರೇಗೌಡ ಕಾರ್ಲುಕುಂಟಿ, ಪಂಪನಗೌಡ ಬಾದರ್ಲಿ, ರಾಜಶೇಖರ್ ಪಾಟೀಲ್, ಡಾಕ್ಟರ್ ಚನ್ನನಗೌಡ, ಸತ್ಯನಗೌಡ ಒಳಬಳ್ಳಾರಿ ಸೇರಿದಂತೆ ಅನೇಕರಿದ್ದರು. ನಗರದ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಇಂದು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಭಾವಚಿತ್ರವನ್ನು ಕೆಒಎಫ್ ರಾಜ್ಯಾಧ್ಯಕ್ಷ ವೆಂಕಟರಾವ್ ನಾಡಗೌಡ ಅವರು ಅನಾವರಣಗೊಳಿಸಿದರು. ವಿಶ್ವಗುರು ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕರೆಂದು ಘೋಷಣೆ ಮಾಡಿದ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರು ಬಸವಣ್ಣ ಅವರ ತತ್ವ ಆದರ್ಶಗಳನ್ನು ಪ್ರತಿಯೊಬ್ಬರೂ ಜೀವನದಲ್ಲಿ ಅಳವಡಿಸಿಕೊಂಡು ಉತ್ತಮ ಸಮಾಜ ನಿರ್ಮಾಣ ಮಾಡುವುದೇ ನಮ್ಮ ಸರ್ಕಾರದ ಮುಖ್ಯ ಗುರಿಯಾಗಿದೆ ಎಂದು ಘೋಷಿಸಿದ್ದರು. ಈ ಹಿನ್ನೆಲೆಯಲ್ಲಿ ಇಂದು ನಗರದ ತಹಸೀಲ್ದಾರ್ ಕಚೇರಿಯಲ್ಲಿ ತಾಲೂಕಾಡಳಿತದಿಂದ ಜರುಗಿದ ಕಾರ್ಯಕ್ರಮದಲ್ಲಿ ಸಸಿಗೆ ನೀರೆರೆಯುವ ಮೂಲಕ ಮತ್ತು ಬಸವಣ್ಣನವರ ಭಾವಚಿತ್ರವನ್ನು ಕೆಒಎಫ್ ರಾಜ್ಯಾಧ್ಯಕ್ಷ ವೆಂಕಟರಾವ್ ನಾಡಗೌಡ ಅವರು ಅನಾವರಣ ಮಾಡಿದರು. ನಂತರ ಮಾತನಾಡಿದ ಅವರು, ಕರ್ನಾಟಕದ ಸಾಂಸ್ಕೃತಿಕ ನಾಯಕರಿಂದ ಬಸವಣ್ಣನವರನ್ನು ಘೋಷಿಸಿದ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುತ್ತಾ ಬಸವಣ್ಣನವರ ಸಮಾನತೆಯ ತತ್ವ ಸಿದ್ಧಾಂತ ಎಲ್ಲರೂ ಮೈಗೂಡಿಸಿಕೊಳ್ಳಬೇಕೆಂದರು. ತಹಸೀಲ್ದಾರ್ ಅರುಣಕುಮಾರ್ ದೇಸಾಯಿ ಅವರು 12ನೇ ಶತಮಾನದ ಅನುಭವ ಮಂಟಪದಲ್ಲಿ ಎಲ್ಲರಿಂದ ಕೂಡಿತ್ತು. ಇವತ್ತಿನ ಸಂವಿಧಾನದ ಆಶಯಗಳಿಗೆ ಅದು ಪ್ರೇರಣೆಯಾಗಿತ್ತು. ಅಂದು ಕಾಯಕದ ಆಧಾರದ ಮೇಲೆ ಶ್ರೇಣೀಕೃತ ವ್ಯವಸ್ಥೆ ಇತ್ತು, ಜಾತಿಯಿಂದಲ್ಲ ಎಂದರು. ಕಾರ್ಯಕ್ರಮದಲ್ಲಿ ನಗರಸಭೆ ಆಯುಕ್ತರಾದ ಮಂಜುನಾಥ್ ಗುಂಡು, ಬಸವ ಕೇಂದ್ರದ ಕರೇಗೌಡ ಕುರುಕುಂದ, ರುದ್ರಪ್ಪ ಪಗಡ್ದಿನಿ, ಸುಮಂಗಲ ಚಿಂಚರಿಕಿ, ಪಂಪಯ್ಯ ಸ್ವಾಮಿ ಸಾಲಿಮಠ್, ಎಚ್.ಜಿ. ಅಂಪಣ್ಣ, ಶರಣಪ್ಪ ತೆಂಗಿನಕಾಯಿ, ವೀರಭದ್ರಗೌಡ ಅಮರಾಪುರ್, ನೌಕರ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ಹಿರೇಮಠ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಜಿಲ್ಲೆಯ ಸಿಂಧನೂರು ಕ್ಷೇತ್ರ ಹೊರತುಪಡಿಸಿ ಬಹುತೇಕ ಎಲ್ಲ ಶಾಸಕರು ತಮ್ಮ ತಮ್ಮ ಕ್ಷೇತ್ರಗಳಿಗೆ ಬಜೆಟ್ನಲ್ಲಿ ಅನುದಾನ ತಂದಿದ್ದು, ಶಾಸಕ ಹಂಪನಗೌಡ ಬಾದರ್ಲಿ ಮಾತ್ರ ನಿದ್ರೆಗೆ ಜಾರಿದ್ರ. ನವಲಿ ಜಲಾಶಯ ಕಳೆದ ಬಾರಿಗೆ DPR ಆಗಿದೆ. ಅದೇನು ಹೊಸದಲ್ಲ. ಕ್ಷೇತ್ರದ ಜನತೆಗೆ ನವಲಿ ಜಲಾಶಯದ ಹೆಸರಿನಲ್ಲಿ ವಂಚಿಸುತ್ತಿದ್ದಾರೆ ಎಂದು ಮಾಜಿ ಸಚಿವ ಹಾಗೂ ಕೆಎಫ್ ರಾಜ್ಯಾಧ್ಯಕ್ಷ ವೆಂಕಟರಾವ್ ನಾಡಗೌಡ ವಾಗ್ದಾಳಿ ನಡೆಸಿದರು. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಾಸಕ ಹಂಪನಗೌಡ ಬಾದರ್ಲಿ ಚುನಾಯಿತರಾಗಿ 10 ತಿಂಗಳಾಯಿತು. ಇದುವರೆಗೂ ಒಂದು ನಯಾ ಪೈಸೆ ಆಗಲಿ ಅಥವಾ ಹೊಸ ಕಾಮಗಾರಿಯಾಗಲಿ ಕ್ಷೇತ್ರಕ್ಕೆ ತರುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ನನ್ನ ಅವಧಿಯಲ್ಲಿ ಮಂಜೂರಾದ ಕಾಮಗಾರಿಗೆ ಪೂಜೆ ಹಾಗೂ ಪೂರ್ಣಗೊಂಡ ಕಾಮಗಾರಿಯ ಉದ್ಘಾಟನೆ ಮಾಡಿದ್ದು ಬಿಟ್ಟರೆ ಮತ್ತೇನೂ ಮಾಡಿಲ್ಲ. ಚನ್ನಹಳ್ಳಿ ಸಿದ್ರಾಂಪುರದಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ರೈತರ ಅನುಕೂಲಕ್ಕಾಗಿ ಪ್ರಯತ್ನಿಸಲಾಗಿತ್ತು. ಜೊತೆಗೆ ARTO ಕಚೇರಿ ಸ್ಥಾಪನೆಗೆ ಪ್ರಯತ್ನಿಸಲಾಗಿತ್ತು. ಇದನ್ನಾದರೂ
ಶಾಸಕರು ಮಾಡಬಹುದಿತ್ತು. ರಾಜ್ಯ ಸರ್ಕಾರ ಸಂಪೂರ್ಣ ಬಜೆಟ್ ಮಂಡಿಸಿದ್ದು ಮಸ್ಕಿ, ದೇವದುರ್ಗ, ರಾಯಚೂರು, ಮಾನ್ವಿ, ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕರು ಅನುದಾನ ತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೆ ಸಿಂಧನೂರು ಕ್ಷೇತ್ರದ ಶಾಸಕ ಹಂಪನಗೌಡ ಬಾದರ್ಲಿ ನಿದ್ರೆಗೆ ಜಾರಿದ್ರ. ಇದುವರೆಗೂ ಜೋಳ ಖರೀದಿ ಕೇಂದ್ರ ಸ್ಥಾಪಿಸಿಲ್ಲ. ಇದು ಇದೇ ರೀತಿ ಮುಂದುವರಿದರೆ ರೈತರ ಜೊತೆಗೂಡಿ ರಸ್ತೆಗಿಳಿದು ಉಗ್ರ ಹೋರಾಟ ಅನಿವಾರ್ಯ ಎಂದು ಎಚ್ಚರಿಸಿದರು. ಈ ವೇಳೆ ಅಶೋಕಗೌಡ ಗದ್ರಟಿಗಿ, ನಗರಸಭೆ ಸದಸ್ಯರಾದ ದಾಸರಿ ಸತ್ಯನಾರಾಯಣ್, ಚಂದ್ರು ಮೈಲಾರ್, ನಿರುಪಾದ್ಯಪ್ಪ ಸುಕಲ್ಪೇಟೆ, ವೀರಭದ್ರಪ್ಪ, SP ಟೇಲರ್, ಮುಖಂಡರಾದ ವೆಂಕೋಬ್ ಕಲ್ಲೂರ್, ಸೈಯದ್ ಆಸಿಫ್ ಸೇರಿದಂತೆ ಅನೇಕರಿದ್ದರು. ಸಿಂಧನೂರಿಗೆ ERTO ಆಫೀಸ್ ಕೊಡೋದು ತೀರ್ಮಾನ ಆಯಿತು. ಆ ಫೈಲ್ ಹೋಗಿ ಫೈನಾನ್ಸ್ನಲ್ಲಿ ಚುನಾವಣೆ ಬಂತು, ಆಗಲಿಲ್ಲ. ಅದನ್ನಾದರೂ ಕ್ಲಿಯರ್ ಮಾಡಿಸ್ಕೋಬೋದಾಗಿತ್ತು. ಈಗ ನೋಡಿ, ಚಿಕ್ಕಲಪರ್ವಿ ಹತ್ರ ತುಂಗಭದ್ರಾ ನದಿಗೆ ಇಲ್ಲಿ ನಮ್ಮ ಎಡಿಗನಾಳ ಹತ್ರ ಒಂದು ಪ್ರಪೋಸಲ್ ಮೊದಲಿಂದ ಪೆಂಡಿಂಗ್ ಇರೋದು. ಚಿಕ್ಕಲಪರ್ವಿ ಹತ್ರ ಒಂದು, ಎಡಿಗನಾಳ ಹತ್ರ ಒಂದು, ಮೇಲ್ಭಾಗದಲ್ಲಿ ಒಂದು. ಅದನ್ನಾದರೂ ಗಮನಿಸ್ಬೋದಾಗಿತ್ತು. ನನ್ನ ಕಾಲದಾಗ ಅದನ್ನು ನಾನು ಮೊದಲೇ ಸಲ ಆದಾಗ ಪ್ರಯತ್ನ ಮಾಡಿದಾಗ, ಯಾಕಂದರೆ ಇದು ಇಂಟ್ರೆಸ್ಟೆಡ್ ರಿವರ್ನಲ್ಲಿ ನಾವು ಯಾವ ನೀರನ್ನು ಅದಕ್ಕೆ ಬಳಸ್ತೇವೆ ಅನ್ನೋದು ಲೆಕ್ಕ ಕೊಡಬೇಕಾಗ್ತದೆ. ಆವಾಗ ನಮ್ಮ ಹತ್ರ ಇಲ್ಲ, ಅದನ್ನು ಕೊಡೋಕ್ಕಾಗೋದಿಲ್ಲ, ಅದು ಕ್ಲಿಯರ್ ಆಗೋದಿಲ್ಲ ಅಂಥೇಳಿ B ಸ್ಕೀಮ್ ಬಂದ ಮೇಲೆ ಮಾಡಬೇಕು ಅಂತೇಳಿ ಬೊಮ್ಮಾಯಿಯವರು ನೀರಾವರಿ ಮಂತ್ರಿ ಇದ್ದಾಗ ಅದು ಪ್ರಪೋಸಲ್ನ ರೆಡಿ ಮಾಡಿಕೊಟ್ಟದನ್ನು ನಿಲ್ಲಿಸಿದ್ರು. ನಾನು ಮಂತ್ರಿ ಆದಮೇಲೆ ಆ ಬ್ಯಾರೇಜ್ ತಗೊಳಕ್ಕೆ ಹೋಗಿ ನಮಗೆ ನೌಲಿದು ಮಾಡಬೇಕು ಅನ್ನೋದು ತಲೆಗಿಟ್ಕೊಂಡು ನೌಲಿ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಮೀಟಿಂಗ್ ಮಾಡಿ ನಾವು ಈಗ ನೌಲಿದು ಇಲ್ಲಿ ಹಾಕಿದ್ದಾರೆ. ಇವತ್ತು ನಾನು ಅವರು ಹಂಪನಗೌಡ ಒಂದು ಫೋಟೋ ಹಾಕಿದ್ದು ನೋಡಿದೆ. ನೌಲಿ ಜಲಾಶಯಕ್ಕೆ ಏನು ಒಂದು ಪೈಸಾ ಹಣ ಇಟ್ಟಿರಲಿ ಸರ್ಕಾರ. ನಾವು ಹಿಂದೆ ಮಾಡಿದ್ದು 12, ನಾನಿದ್ದಾಗ 9 ಕೋಟಿಗೆ ಮಗಳು ಕೇಳಿದ್ರು, 9 ಕೋಟಿಗೆ ಕ್ಯಾಬಿನೆಟ್ಗೆ ಹೋಗೋ ಅವಶ್ಯಕತೆ ಇಲ್ಲ. ನಾವೇ ಕ್ಲಿಯರೆನ್ಸ್ ಕೊಟ್ಟಿವಿ. ಡಿಪಾರ್ಟ್ಮೆಂಟ್ ಇರಿಗೇಷನ್ ಡಿಪಾರ್ಟ್ಮೆಂಟಿಂದ ಕ್ಲಿಯರೆನ್ಸ್ ಕೊಟ್ಟು ಮಾಡಿದ್ವಿ. ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಶಿಕ್ಷಕರ ಸಂಘ ಜಿಲ್ಲಾ ಘಟಕ ರಾಯಚೂರು ಮತ್ತು ಸಿಂಧನೂರು ತಾಲೂಕು ಘಟಕಗಳ ವತಿಯಿಂದ ಸಿಂಧನೂರು ನಗರದಲ್ಲಿ ಪ್ರಸ್ತುತ ಸಾಲಿನಿಂದ SSLC ಮೌಲ್ಯಮಾಪನ ಉಪಕೇಂದ್ರವನ್ನು ತೆರೆಯುವಂತೆ ಶಿಫಾರಸು ಮಾಡಲು ಮಾನ್ಯ ಶಾಸಕರಾದ ಸನ್ಮಾನ್ಯ ಶ್ರೀ ಹಂಪನಗೌಡ ಬಾದರ್ಲಿ ಅವರಿಗೆ ಮನವಿ ಪತ್ರವು ಸಲ್ಲಿಸಲಾಯಿತು. ಮನವಿ ಸ್ವೀಕರಿಸಿ ಮಾತನಾಡಿದ ಶಾಸಕರು, ಈ ಕುರಿತು ಸರ್ಕಾರ ಮತ್ತು ಇಲಾಖೆಯೊಂದಿಗೆ ನಿಮ್ಮ ಬೇಡಿಕೆಯ ಕುರಿತು ಮಾತನಾಡುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಪ್ರಭುಲಿಂಗ ಗದ್ದಿ, ಜಿಲ್ಲಾ ಕಾರ್ಯದರ್ಶಿ ರವೀಂದ್ರ ಗೌಡ, ಉಪಾಧ್ಯಕ್ಷ ರಾಮದಾಸ್ ನಾಯಕ್, ತಾಲೂಕು ಅಧ್ಯಕ್ಷರಾದ K ಮಲ್ಲಪ್ಪ, ಕಾರ್ಯದರ್ಶಿ GS ಪಾಟೀಲ್, ಖಜಾಂಚಿ ಈರನಗೌಡ, ಪದಾಧಿಕಾರಿಗಳಾದ ವೀರೇಶ್ ಗೋನ್ವಾರ್, B ವೀರೇಶ್ ಕೋಟೆ, ಸಿದ್ದರಾಮಯ್ಯ ಹಿರೇಮಠ್, ಅಮರೇಶ್ ಚನ್ನಬಸವ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಸಮಾಜ ನೋಡುವ, ನಡೆದುಕೊಳ್ಳುವ ರೀತಿಯಿಂದ ಸಾಮಾಜಿಕ ಸೌಲಭ್ಯದಿಂದ ವಂಚಿತರಾಗಿರುವ ಮಂಗಳಮುಖಿಯರ ಕಾರ್ಯಕ್ಕೆ ಪ್ರಜ್ಞಾವಂತ ನಾಗರಿಕರ ಸಮಾಜ ಮೆಚ್ಚುಗೆ ವ್ಯಕ್ತಪಡಿಸಿದೆ. ಸಿಂಧನೂರು ತಾಲೂಕಿನ ಮಂಗಳಮುಖಿಯರ ಗುರುಮಾತೆಯಾದ ಜಮುನಮ್ಮ ಅವರು ಶಿಕ್ಷಣದಿಂದಾನೇ ದೇಶದ ಅಭಿವೃದ್ಧಿ ಎಂದು ಅರಿತು ತಾಲೂಕಿನ ಮುಕುಂದ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿಗಳಿಗೆ ತಮ್ಮ ಸ್ವಂತ ಖರ್ಚಿನಿಂದ ನೋಟ್ಬುಕ್, ಪೆನ್ಸಿಲ್, ಪೆನ್ ವಿತರಣೆ ಮಾಡಿದರು. ಸಮಾಜ ನಮ್ಮನ್ನು ನಡೆಸಿಕೊಳ್ಳುವ ರೀತಿ ಮುಂದಿನ ಪೀಳಿಗೆ ಕಲಿಯದೇ ಇರಲಿ ಎಂದು ಶಿಕ್ಷಣದ ಅಗತ್ಯತೆಯನ್ನು ಅರಿತು ಸಮಾಜದ ಮುಂದಿನ ಭವಿಷ್ಯದ ನಿರ್ಮಾತರಾಗುತ್ತಿರುವ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ಮತ್ತು ಪೆನ್ನು, ಪೆನ್ಸಿಲ್ ವಿತರಣೆ ಮಾಡಿದ್ದು ನಾವು ಸಮಾಜವನ್ನು ಅಪ್ಪಿಕೊಂಡಿದ್ದೇವೆ. ಇದನ್ನು ಅರ್ಥೈಸಿಕೊಂಡು ನಮ್ಮನ್ನು ಮನುಷ್ಯರನ್ನಾಗಿ ಸ್ವಚ್ಛ ಮನಸ್ಸಿನಿಂದ ನೋಡುವಂತೆ ಗುರುಮಾತೆ ಜಮುನಮ್ಮ ಕರೆ ನೀಡಿದರು. ಸೊಸೈಟಿಗೆ ತೊಗರಿ ರಾತ್ರಿ ಸಮಯದಲ್ಲಿ ಮಾರಾಟ ಮಾಡುವ ಬಗ್ಗೆ ಅನುಮಾನ ಬಂದ ರೈತರು ಪೊಲೀಸರಿಗೆ ದೂರು ನೀಡಿದ್ದರಿಂದ ಪೊಲೀಸರು ತೊಗರಿಯ ಸಮೇತ ಲಾರಿಯನ್ನು ವಶಪಡಿಸಿಕೊಂಡ ಘಟನೆ ಉಮ್ಲಿಟಿ ಗ್ರಾಮದಲ್ಲಿ ನಡೆದಿದೆ. ತಾಲೂಕಿನ ಉಮಲುಟಿ ಗ್ರಾಮದ ಕೃಷಿ ಪತ್ತಿನ ಸಹಕಾರ ಸಂಘದ ಕಾರ್ಯದರ್ಶಿ ವೀರಭದ್ರಗೌಡ ರಾತ್ರಿ 1 ಗಂಟೆ ಸುಮಾರಿಗೆ ಲಾರಿಯಲ್ಲಿ ಬಂದಿದ್ದ ತೊಗರಿಯನ್ನು ಇಳಿಸಿಕೊಂಡು ಮಾರಾಟ ಮಾಡುವ ಬಗ್ಗೆ ಅನುಮಾನ ಬಂದು ರೈತರು ತುರ್ವಿಹಾಳ್ ಠಾಣೆಗೆ ಫೋನ್ ಮಾಡಿ ವಿಷಯ ತಿಳಿಸಿದ ಮೇಲೆ ಪೊಲೀಸರು ಉಮಲುಟಿಗೆ ಹೋಗಿ ತೊಗರಿ ಸಮೇತ ಲಾರಿಯನ್ನು ಪೊಲೀಸ್ ಠಾಣೆಗೆ ತಂದಿದ್ದಾರೆ. ಕೊಪ್ಪಳ ಜಿಲ್ಲೆಯ ತಾವರಗೆರೆ ಗೋದಾಮಿನಿಂದ ಲಾರಿಯಲ್ಲಿ ತೊಗರಿ ತುಂಬಿಕೊಂಡು ರಾತ್ರಿ 1 ಗಂಟೆಗೆ ಉಮಲುಟಿಗೆ ಬಂದು ತೊಗರಿ ಅನಧಿಕೃತ ಮಾರಾಟ ಮಾಡುವ ಬಗ್ಗೆ ಸ್ಥಳೀಯ ರೈತರು ಆಕ್ರೋಶ ವ್ಯಕ್ತಪಡಿಸಿ ಹಗಲು ಮಾರಾಟ ಮಾಡದೆ ರಾತ್ರಿ ಮಾರಾಟ ಮಾಡುವುದು ಸರಿಯಲ್ಲ ಎಂದಾಗ ಸೊಸೈಟಿ ಕಾರ್ಯದರ್ಶಿ ವೀರಭದ್ರಗೌಡ ಮತ್ತು ರೈತರ ಮಧ್ಯೆ ವಾದ ವಿವಾದ ನಡೆದು ರೈತರು ಪೊಲೀಸರಿಗೆ ಮಾಹಿತಿ ನೀಡಿದ ಮೇಲೆ ಪೊಲೀಸರು ತೊಗರಿ ಸಮೇತ ಲಾರಿಯನ್ನು ವಶಪಡಿಸಿಕೊಂಡು ಠಾಣೆಗೆ ತಂದಿದ್ದಾರೆ. ಸರ್ಕಾರದ ತೊಗರಿ ಹಗಲು ತಂದು ಮಾರಾಟ ಮಾಡುವ ಬದಲು ರಾತ್ರಿಯ ಸಮಯದಲ್ಲಿ ತಂದು ಮಾರಾಟ ಮಾಡುವ ಬಗ್ಗೆ ರೈತರಿಗೆ ಅನುಮಾನ ಬರುವುದು ಸಹಜ.
ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳಿ ನಿಯಮಿತ ಜಿಲ್ಲಾ ಶಾಖೆ ರಾಯಚೂರಿನ ಮ್ಯಾನೇಜರ್ಗೆ ಪೊಲೀಸರು ಮಾಹಿತಿ ನೀಡಿದ ಮೇಲೆ ಅಧಿಕಾರಿಗಳ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಸರ್ಕಾರ ರೈತರಿಗೆ ವಿತರಿಸುವ ತೊಗರಿಯಾಗಿದ್ದು ಅದು ರಾತ್ರಿ ಸಮಯದಲ್ಲಿ ಯಾಕೆ ಲಾರಿ ಬಂತು? ನಮ್ಮ ಜಿಲ್ಲೆಯ ತೊಗರಿ ನಮ್ಮ ಜಿಲ್ಲೆಯ ರೈತರಿಗೆ ಮಾರಾಟ ಮಾಡಬೇಕು. ಅದು ಬಿಟ್ಟು ಕೊಪ್ಪಳ ಜಿಲ್ಲೆಯ ತೊಗರಿ ನಮ್ಮ ಜಿಲ್ಲೆಯಲ್ಲಿರುವ ಮಾರಾಟ ಮಾಡಲು ಬರುವುದಿಲ್ಲ. ಇದರ ಬಗ್ಗೆ ತನಿಖೆ ನಡೆಸುತ್ತೇವೆ ಎಂದು ಅಧಿಕಾರಿಗಳು ಪೊಲೀಸರಿಗೆ ಮಾಹಿತಿ ನೀಡಿದರು. ಯಾವ ರೈತರು ಠಾಣೆಗೆ ದೂರು ನೀಡದ ಕಾರಣ ಯಾರಾದರೂ ನಮಗೆ ದೂರು ನೀಡಿದರೆ ಕ್ರಮ ಕೈಗೊಳ್ಳುವುದಾಗಿ ಹೇಳಿ ತೊಗರಿ ಲಾರಿಯನ್ನು ಇಲಾಖೆಯ ಅಧಿಕಾರಿಗಳ ವಶಕ್ಕೆ ನೀಡಲಾಗಿದೆ. ಮತ್ತೊಮ್ಮೆ ಮುಖ್ಯಾಂಶಗಳು. ಅದ್ದೂರಿಯಾಗಿ ಜರುಗಿದ ಒಳಬಳ್ಳಾರಿ ಜಾತ್ರಾ ಮಹೋತ್ಸವ. ತಾಲೂಕು ಆಡಳಿತದಿಂದ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಭಾವಚಿತ್ರ ಅನಾವರಣ. ಕ್ಷೇತ್ರಕ್ಕೆ ಅನುದಾನ ತರಬೇಕಾದ ಶಾಸಕರು ನಿದ್ರೆಗೆ ಜಾರಿದ್ರ? ಎಕ್ಸ್ ಮಿನಿಸ್ಟರ್ ನಾಡಗೌಡ ಪ್ರಶ್ನೆ. ಸಿಂಧನೂರಿನಲ್ಲಿ SSLC ಮೌಲ್ಯಮಾಪನ ಉಪಕೇಂದ್ರ ತೆರೆಯಲು ಒತ್ತಾಯ. ಇತರರಿಗೆ ಮಾದರಿಯಾದ ಗುರುಮಾತೆ ಜಮುನಮ್ಮ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.